ಸನ್ಮಿತ್ರರು ಸಹ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಸುರೇಶ್ ಅವರೇ, ಶ್ರೀಯುತ ನಾಗರಾಜರವರೇ, ಶ್ರೀಯುತ ಸಿದ್ದೇಶ್ ಅವರೇ, ಅಡುಗೆ ಸಿಬ್ಬಂದಿಯವರೇ, ಪುಟಾಣಿ ಮಕ್ಕಳೇ, ನಾವು ಜಗತ್ತನ್ನು ಬದಲಾಯಿಸಬಹುದು. ಜಗತ್ತನ್ನು ಬದಲಾಯಿಸೋಕ್ಕೆ ಒಂದು ಮಹಾನ್ ಅಸ್ತ್ರ ನಮ್ಮಲ್ಲಿದೆ. ಜಗತ್ತನ್ನು ಬದಲಾಯಿಸ್ತಕ್ಕಂತಹ ಮಹಾನ್ ಅಸ್ತ್ರ ಯಾವುದು? ನೀವೇನು ಕಲಿಯಕ್ಕೆ ಬಂದಿದ್ದೀರಾ ಇಲ್ಲಿ? ವಿದ್ಯೆ ನೋಡಿ, ಅವನಿಗೆ ಗೊತ್ತಿದೆ ನೋಡಿ. ಜಗತ್ತನ್ನು ಬದಲಾಯಿಸ್ತಕ್ಕಂತಹ ಮಹಾನ್ ಅಸ್ತ್ರ ಯಾವುದಾದ್ರೂ ಇದೆ ಅಂತಂದರೆ ಅದು ವಿದ್ಯೆ ಅಥವಾ ಶಿಕ್ಷಣ, ಎಜುಕೇಷನ್ ಅಂತ. ಅಥವಾ ನೀವು ಪಾಠ ಅಂತ ಹೇಳಿರಿ, ಅದೇನು ತಪ್ಪಲ್ಲ, ಪಾಠ. ಇದು ಸುಮಾರು 18ನೇ ಶತಮಾನದಲ್ಲಿ ಈ ಶಿಕ್ಷಣ ಅನ್ನೋದೇನಿತ್ತು, ಇದು ಕೆಲವು ಮಂದಿಗೆ ಮಾತ್ರ ಸೀಮಿತವಾಗಿತ್ತು. ಇದನ್ನ ಮನಗಂಡಂತಹ ಸಾವಿತ್ರಿಬಾಯಿ ಫುಲೆರವರು ಜಗತ್ತನ್ನು ಬದಲಾಯಿಸೋದು ಬೇಡ, ಮೊದಲು ನಾವು ಬದಲಾಗೋಣ. ನೋಡಿ, ಇವತ್ತು ನೀವೆಲ್ಲ ಬದಲಾಗಿದ್ದೀರಾ. ಏನು ಬದಲಾಗಿದ್ದೀರಾ ಅಂತಂದ್ರೆ, ನೆಲ ಜಾಸ್ತಿ ಮುಟ್ತಾ ಇಲ್ಲ, ಮಣ್ಣನ್ನು ಮುಟ್ತಾ ಇಲ್ಲ, ಎಲ್ಲ ಚೆನ್ನಾಗಿ ಕುತ್ಕೊಂಡಿದ್ದೀರಾ. ಕೆಲವು ಮಕ್ಕಳು ಭಾಷಣ ಮಾಡೋದನ್ನು ನೀವು ಕೇಳ್ಕೊಂಡ್ರಿ, ಆಲಿಸಿದ್ರಿ. ನಾಗವೇಣಿ ಮಿಸ್ ಹೇಳೋದನ್ನೆಲ್ಲ ಕೇಳ್ಕೊಂಡ್ರಿ, ಸಿದ್ದೇಶ್ ಸರ್ ಹೇಳೋದನ್ನು ಕೇಳಿಸ್ಕೊಂಡಿದ್ದೀರಾ. ಹಾಗಾಗಿ ಸ್ವಲ್ಪ ಬದಲಾಗಿದ್ದೀರಾ. ಇದೇ ಶಿಕ್ಷಣ ನೋಡ್ರಿ. ಇದು ಅವಾಗಿರಲಿಲ್ಲ. ಸುಮಾರು 18ನೇ ಶತಮಾನದಲ್ಲಿ ಯಾರ್ಯಾರಿಗಿರ್ಲಿಲ್ಲಪ್ಪ ಶಿಕ್ಷಣ ಅಂತಂದ್ರೆ, ಅತಿ ಶೂದ್ರ ಅಂತ. ಅತಿ ಶೂದ್ರರು ಶಿಕ್ಷಣ ಪಡೆಯಂಗೇ ಇರಲಿಲ್ಲ, ಶೂದ್ರರು ಶಿಕ್ಷಣ ಪಡೆಯಂಗಿರಲಿಲ್ಲ, ಹೆಣ್ಮಕ್ಳಂತೂ ಸ್ಕೂಲ್ಗೆ ಹೋಗಂಗಿರ್ಲಿಲ್ಲ. ನೋಡಿ ಎಂಥ ಕಾಲ ಇತ್ತು. ಅವಾಗ ಯಾರು ನಮ್ಮನ್ನು ಆಳ್ತಾ ಇದ್ರು? ಬ್ರಿಟಿಷ್ನವರು ನಮ್ಮನ್ನು ಆಳ್ತಾ ಇದ್ರು 18ನೇ ಶತಮಾನದಲ್ಲಿ. ಅಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಿ ಶಿಕ್ಷಣವನ್ನ ತಾನು ಮೊದಲು ಕಲಿತು, ಪಾಠಶಾಲೆಗೆ ಹೋಗ್ದಲೇನೆ ಶಿಕ್ಷಣ ಕಲಿತಂಥವ್ರು. ತಾನು ಮೊದಲು ಪಾಠ ಕಲಿತು ಒಬ್ಬ ಶಿಕ್ಷಕಿ ಆಗ್ಬೇಕು ಅಂತಂದ್ರೆ ಸುಮ್ಮನೆ ಮಾತಲ್ಲ ಅದು. ಅಂದ್ರೆ ಸುಮ್ಮನೆ ಹಿಂಗೆ ಹೇಳ್ತಿದ್ದಂಗೆ ಬರಲ್ಲ. ಈಗ ನಾವು ಮಾವಿನ ಮರಕ್ಕೆ ಹೋಗ್ತೀವಿ, ಹಣ್ಣು ಬೀಳು ಅಂದ್ರೆ ಬೀಳುತ್ತಾ? ಮಂತ್ರ ಹಾಕಿರಿ ಬೀಳುತ್ತಾ? ಬೀಳಲ್ಲ. ಶಿಕ್ಷಣನೂ ಅಷ್ಟೇ. ಮಂತ್ರ ಹಾಕಿರಿ ನಮಗೆ ಪಾಠ ಬರಲ್ಲ. ಅಥವಾ ಎಲ್ಲ ಟೀಚರ್ಗಳು ನಾವು ನಿಮ್ಗೆ ಪಾಠ ಬರಲಿ ಅಂತ ಆಶೀರ್ವಾದ ಮಾಡಿರೋ ಪಾಠ ಬರಲ್ಲ. ಯಾವಾಗ ಬರುತ್ತೆ ಪಾಠ? ನೀನು ಕಲಿಬೇಕು. ನೋಡಿ, ಅಂತಹ ವಿದ್ಯೆಯನ್ನ ತಾನೇ ಸ್ವತಃ ಕಲಿತಂತಹ ಮೊಟ್ಟ ಮೊದಲ ಏಕೈಕ ಮಹಿಳೆ ಅಂದ್ರೆ ಯಾರು? ನೋಡಿ, ಅದಕ್ಕೇನೆ ಅವರ ಜನ್ಮದಿನ ವಿಶೇಷವಾದಂತಹ ದಿನ. ಯಾಕೆ ಅಂತಂದ್ರೆ ಆ ಸಂದರ್ಭ ಹೆಂಗಿತ್ತು ಅಂತ ಹೇಳಿದೆ ನಾನು. ಅವಾಗ ಏನೇನಿದ್ವಪ್ಪ ಅಂದ್ರೆ ಬಾಲ್ಯ ವಿವಾಹ ಇತ್ತು. ಬಾಲ್ಯ ವಿವಾಹ ಅಂತಂದ್ರೆ ನೋಡಿ, ಈಕೆಗೆ 8 ವರ್ಷ, ಅವರ ಪತಿ ಅಂದ್ರೆ ಅವರ ಗಂಡ ಅಥವಾ ಯಜಮಾನ ಅವರಿಗೆ 13 ವರ್ಷ. ಇವ್ರು ಮದುವೆ ಆದಾಗ 8 ವರ್ಷ ಅಂದ್ರೆ ಎಷ್ಟನೇ ಕ್ಲಾಸ್ ಇರ್ಬೋದು ನೋಡ್ರಿ? ಅಲ್ಲ ನೋಡಿ, ಈಗ 5 ವರ್ಷಕ್ಕೆ ಸೇರ್ಕೊಂಡಿದ್ದಾರೆ ಸ್ಕೂಲ್ಗೆ ಅಂದ್ರೂ ನೀವು 5 ವರ್ಷ 10 ತಿಂಗಳು ಬೇಕು ನಮಗಿಲ್ಲಿ, ಅಥವಾ 5 ವರ್ಷ 5 ತಿಂಗಳು. ಈಗ 8 ವರ್ಷ ಆಗಿತ್ತೆ ಅಂದ್ರೆ 2ನೇ ಕ್ಲಾಸ್ ಪಾಸ್ ಆಗಿರ್ತೀರ ಅಲ್ವಾ? ನೋಡಿ, ಸಾವಿತ್ರಿಬಾಯಿ ಫುಲೆ ಮದುವೆ ಆದಾಗ 2ನೇ ಕ್ಲಾಸ್. ಎಂತ ವಿವಾಹ ಪದ್ಧತಿ ಇತ್ತು ಅವಾಗ? ಬಾಲ್ಯ ವಿವಾಹ ಪದ್ಧತಿ ಇತ್ತು. ಅದನ್ನ ಬಾಲ್ಯ ವಿವಾಹ ಅಂತೇಳಿ ಕರಿತೀವಿ. ಈಗಿಲ್ಲ ಅದು. ಅದರ ವಿರುದ್ಧ ಹೋರಾಟ ಮಾಡದಂಥವ್ರು ಇವರು. ಬಾಲ್ಯ ವಿವಾಹ ಮಾಡಬಾರ್ದು. ಸತಿ ಸಹಗಮನ ಪದ್ಧತಿ ಅಂತ ಇತ್ತು. ಸತಿ ಸಹಗಮನ ಪದ್ಧತಿ. ಸತಿ ಸಹಗಮನ ಪದ್ಧತಿ ಅಂತಂದ್ರೆ
ಗಂಡ ಹೆಂಡತಿ ಇರ್ತಾರೆ, ಗಂಡ ಸತ್ತೋಗ್ತಾನೆ. ಗಂಡ ಸತ್ತೋದಾಗ ಹೆಂಡತಿನೂ ಏನ್ ಮಾಡೋರು, ಹೆಂಡತಿನೂ ಗಂಡನ ಜೊತೆಯಲ್ಲೇ ಸಾಯಿಸೋರು. ಅವಾಗ ಯಾವಾಗ ಹಿಂದೆ 18ನೇ ಶತಮಾನ, 17ನೇ ಶತಮಾನ, 19ನೇ ಶತಮಾನದಲ್ಲೂ ಕೆಲವು ರಾಜ್ಯಗಳಲ್ಲಿ ಇತ್ತು ಅಂತ ನಾವು ಓದಿದ್ದೀವಿ. ಅಂತ ನೀಚ ಕೆಟ್ಟ ಪದ್ಧತಿ ಇರಬಾರ್ದು. ಅದೆಲ್ಲ ಯಾಕಿತ್ತಪ್ಪ ಅಂದ್ರೆ, ಶಿಕ್ಷಣ ಎಲ್ಲರಿಗೂ ಇರಲಿಲ್ಲ, ಪಾಠ ಎಲ್ಲರಿಗೂ ಬರ್ತಿರ್ಲಿಲ್ಲ, ಓದಕ್ಕೆ ಎಲ್ಲರಿಗೂ ಬರ್ತಿರ್ಲಿಲ್ಲ, ಪೇಪರ್ ಓದಕ್ ಬರ್ತಿರ್ಲಿಲ್ಲ, ಏನು ಓದಕ್ ಬರ್ತಿರ್ಲಿಲ್ಲ. ಹಾಗಾಗಿ ಇಂಥ ಅನಿಷ್ಟ ಪದ್ಧತಿಗಳಿದ್ದು, ಇಂಥವ್ರೇ ಓದಬಾರ್ದು, ಇಂಥವ್ರು ಮಾತ್ರ ಓದಬೇಕು ಅನ್ನೋ ಕೆಟ್ಟ ಪದ್ಧತಿ ಇತ್ತು. ಯಾವಾಗ ಹಿಂದೆ. ಈಗೇನಾರ ಆಗಿದೆಯಾ? ನೀವೆಲ್ಲರೂ ಸ್ಕೂಲಿಗೆ ಬರ್ತಾ ಇದ್ದೀರಲ್ವಾ, ಎಲ್ಲರಿಗೂ ಸಮಾನ ಶಿಕ್ಷಣ ಅಂತ ಇರೋದು ಇವಾಗ. ಎಂತ ಶಿಕ್ಷಣ? ಸಮಾನ ಶಿಕ್ಷಣ. ನೋಡಿ, ಅವಾಗಿದ್ದಂತಹ ಬ್ರಿಟಿಷ್ ಸರ್ಕಾರ ಇವರಿಗೆ ಒಂದು ಪದವಿಯನ್ನು ಕೊಡುತ್ತೆ, ಒಂದು ಏನು ಅವಾರ್ಡ್, ಬಹುಮಾನ, ಒಂದು ಅವಾರ್ಡ್ ಅನ್ನ ಸ್ಯಾಂಕ್ಷನ್ ಮಾಡುತ್ತೆ. ಯಾರು? ಬ್ರಿಟಿಷ್ ಸರ್ಕಾರ. ಇಂಡಿಯನ್ಸ್ ಫಸ್ಟ್ ಲೇಡಿ ಟೀಚರ್, ಇಂಡಿಯನ್ಸ್ ಫಸ್ಟ್ ಲೇಡಿ ಟೀಚರ್ ಅನ್ನೋ ಒಂದು ಬಿರುದನ್ನ ಯಾರು ಕೊಡೋರು? ನಾವಲ್ಲ, ಅಂದ್ರೆ ಇಂಡಿಯನ್ಸ್ ಅಲ್ಲ. ಯಾರು ಕೊಟ್ಟಿದ್ದು? ಬ್ರಿಟಿಷ್ನರು. ಇವರ ಕಾರ್ಯವೈಖರಿಯನ್ನ ಮೆಚ್ಚಿ, ಇವರ ಶಿಕ್ಷಣ ವ್ಯವಸ್ಥೆಯನ್ನ ಮೆಚ್ಚಿ, ಇವರು ಪಡೆದಂತಹ ಶಿಕ್ಷಣ ಮತ್ತೆ ಕೊಡ್ತಾ ಇರ್ತಕ್ಕಂತಹ ಶಿಕ್ಷಣವನ್ನ ಮೆಚ್ಚಿ, ಇವರು ನಿಜವಾಗ್ಲೂ ಒಬ್ರು ಸಮಾಜ ಸುಧಾರಕಿ.